ಓನ್ಲಿ ದರ್ಶನ್ ಏನು ತಿಂದ, ಯಾರು ತಂದು ಕೊಟ್ಟರು, ಯಾರು ಸ್ಟ್ರೈಟ್ ಮಾಡಿದ್ರು, ಬಿರಿಯಾನಿ ಎಷ್ಟು ಪೀಸ್ ಆಯಿತು, ಆ ಪೀಸ್ ಎಷ್ಟೆಷ್ಟು ತಿಂದ, ಇದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಹೊರತು ಅವ್ರಿಗೆ ಬೇರೆ ಟಾಪಿಕೇ ಇಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ. ಅವ್ರ ನೋವುಗಳು ಮಾತ್ರ ನಿಮ್ಗೆ ಕಾಣಿಸ್ತಾ ಇದೆ. ಎಷ್ಟೋ ಜನ ಕೊಲೆ ಆಗ್ತಾ ಇದ್ದಾರೆ, ಎಷ್ಟೋ ಜನ ಬಿದ್ದು ಸಾಯ್ತಾ ಇದ್ದಾರೆ, ಅವ್ರ ನೋವುಗಳು ಯಾಕೆ ನಿಮ್ಗೆ ಕಾಣಿಸ್ತಾ ಇಲ್ಲ? ಓಕೆ, ರೇಣುಕಾ ಶರ್ಮಾ ನೋವು ಮಾತ್ರ ನಿಮ್ಗೆ ಕಾಣಿಸ್ತಿದ್ರೆ ಅವ್ರ ಮನೆಗೆ ಹೋಗಿ ಎಷ್ಟು ಜನಕ್ಕೆ, ಅವ್ರ ಆಪ್ತರಿಗೆ ಎಷ್ಟು ಜನಕ್ಕೆ ನೀವು ಸಮಾಧಾನ ಮಾಡಿದ್ದೀರಾ? ಎಷ್ಟು ಜನ ಅವರ ಪರಿಸ್ಥಿತಿ ನೋಡಿ, ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದಾರಂತೆ, ಅವ್ರ ತಂದೆ ತಾಯಿ ಕೆಲಸ ಮಾಡೋ ಪರಿಸ್ಥಿತಿ ಇಲ್ಲ, ಎಷ್ಟು ಜನ ಹೋಗಿ ಅವ್ರ ಫ್ಯಾಮಿಲಿನ ಅಟ್ಲೀಸ್ಟ್ ಸಮಾಧಾನ ಮಾಡಿದ್ದೀರಾ? ಆ ಕೋಟಿಗಟ್ಟಲೆ ಅಭಿಮಾನಿಗಳನ್ನ ಮಾನ ಮರ್ಯಾದೆ ಉಳಿಸೋದು ಕೂಡ ದರ್ಶನ್ನ ಒಂದು ಜವಾಬ್ದಾರಿ ಆಗಿರುತ್ತೆ. ನಾನು ಒಬ್ಬ ದರ್ಶನ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ದರ್ಶನ್ ಅಭಿಮಾನಿಯಾಗಿರೋದಕ್ಕೆ ಅಭಿಮಾನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಗ. ಯಾಕೆಂದ್ರೆ ಅವ್ರು ನಡ್ಕೊಂಡಿರೋ ಒಂದು ಬೇಜವಾಬ್ದಾರಿ ಕಾರಣದಿಂದ. ಹೂವಾಗಿ ಅರಳಿ ಹಾವಾಗಿ ಕೆರಳಿ ಯಾರು ಏನು ತಪ್ಪೇ ಮಾಡದೇ ಇರುವಂಥ ಅವ್ರ ಫ್ಯಾನ್ಸ್ಗಳು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿಕೊಂಡು, ಆ ಹೋರಾಟಕ್ಕೆ ಎಲ್ಲರ ಹತ್ರ ಹುಚ್ಚರು, ಕೆಲಸ ಇಲ್ಲದೆ ಇರೋರು, ಅವ್ರ ಅಪ್ಪ ಅಮ್ಮನಿಗೆ ಊಟ ಆಗದೆ ಇದ್ರು ಇಲ್ಲಿ ರೋಡಲ್ಲಿ ಬಂದು ನಿಂತ್ಕೊಂಡಿದ್ದಾರೆ, ಈ ಥರ ಎಲ್ಲ ಬಯಸ್ಕೊಳ್ತಾ ಇದ್ದಾರೆ. 24 ಗಂಟೆನೂ ದರ್ಶನ್ 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 ಅಂದ್ಬಿಟ್ಟು ನಿಮ್ಗೇನು ಸಿಗುತ್ತೆ ಸ್ವಾಮಿ ಅವ್ರ ಮನೆ ಹಾಳು ಮಾಡಿದ್ರೆ? ನಮಸ್ಕಾರ, ನಾ ಹರೀಶ್. ಇವತ್ತು ನಿಮ್ಮ ಜೊತೆ ಟಾಪಿಕ್ ಮಾತಾಡೋಕೆ ಬಂದಿರೋದು ದರ್ಶನ್. ದರ್ಶನ್ 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 ಎಲ್ಲಿ ನೋಡಿದ್ರು ಈಗ ದರ್ಶನ್ಮಯ ಆಗೋಗಿದೆ. ಕರ್ನಾಟಕದಲ್ಲಿ ಬೇರೆ ಯಾವುದೂ ಸುದ್ದಿನೇ ಇಲ್ಲ ಗುರು, ಬರೀ ದರ್ಶನ್ ದರ್ಶನ್ ದರ್ಶನ್. ಎಷ್ಟೋ ಜಾಗದಲ್ಲಿ ನೀರಿಲ್ಲ, ಎಷ್ಟೋ ಜಾಗದಲ್ಲಿ ಮಳೆ ಬಂದು ಸತ್ತೋಗ್ತಾ ಇದ್ದಾರೆ, ಮರ ಬಿದ್ದು ಎಷ್ಟೋ ಜನ ಸತ್ತೋಗ್ತಾ ಇದ್ದಾರೆ. ಆ್ಯಂಡ್ ಕಾರು, ಟ್ರಾಫಿಕ್ ಜಾಮು, ಆಮೇಲೆ ಪೆಟ್ರೋಲ್ ರೇಟು ಎಲ್ಲನೂ ಜಾಸ್ತಿ ಆಗ್ತಾ ಇದೆ. ಬಟ್ ಮೀಡಿಯಾದವ್ರಿಗೆ ಏನೂ ಕಾಣಿಸ್ತಾ ಇಲ್ಲ. ಓನ್ಲಿ ದರ್ಶನ್ ಏನು ತಿಂದ, ಯಾರು ತಂದು ಕೊಟ್ಟರು, ಯಾರು ಸ್ಟ್ರೈಟ್ ಮಾಡಿದ್ರು, ಬಿರಿಯಾನಿ ಎಷ್ಟು ಪೀಸ್ ಆಯಿತು, ಆ ಪೀಸ್ ಎಷ್ಟೆಷ್ಟು ತಿಂದ, ಇದನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಹೊರತು ಅವ್ರಿಗೆ ಬೇರೆ ಟಾಪಿಕೇ ಇಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ. ಓಕೆ, ಈಗ ದರ್ಶನ್ ಅಭಿಮಾನಿಯಾಗಿ ದರ್ಶನ್ ಮಾಡಿದ ಸರಿನಾ ತಪ್ಪ ಅನ್ನೋ ತರ್ಕ ಮಾಡೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ದರ್ಶನ್ ಮಾಡಿದ ಸರಿನಾ ತಪ್ಪ ಅನ್ನೋದಕ್ಕಿಂತ ಮುಂಚೆ ಕೆಲವು ಇಂಟ್ರೊಡಕ್ಷನ್ ಸ್ಮಾಲ್ ಸೀನ್ಗಳನ್ನ ನಾವು ಸ್ಮಾಲ್ ವಿಷಯಗಳನ್ನ ನಾವು ಬಿಟ್ಟೋಗಿದ್ದೀವಿ. ಏನು ಅಂದರೆ, ಈ ರೇಣುಕಾ ಶರ್ಮಾ ಅನ್ನೋರು ದರ್ಶನ್ ಫ್ಯಾನು ಅಂತ ಬಿಗಿನಿಂಗಲ್ಲಿ ಪ್ರೊಜೆಕ್ಟ್ ಮಾಡಿದ್ರು. ಹುಡುಕ್ತಾ ಗೊತ್ತಾಯಿತು ಅವ್ರ ಫ್ಯಾನೇ ಅಲ್ಲ, ಅವರೊಬ್ಬ ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಗೊತ್ತಾಯಿತು. ಆ್ಯಂಡ್ ಅವರು ಅನ್ವಾಂಟೆಡ್ ಆಗಿ ಅಶ್ಲೀಲವಾಗಿ ಮೆಸೇಜ್ನ ಒಬ್ಬ ವ್ಯಕ್ತಿಗೆ ಕಳಿಸ್ತಾ ಇದ್ರು. ಅದನ್ನು ಕೇಳೋ ಬರದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಅವರು ಹೊಡಿಯೋಕೆ ಹೋಗಿ ಆ ಹೊಡೆತ ಬೀಳ್ಬಾರ್ದು ಜಾಗಕ್ಕೆ ಬಿದ್ದು ಅವ್ರು ಸತ್ತೋಗಿದ್ದಾರೆ. ಇದನ್ನು ಸರಿ ಅಂತಲೂ ಹೇಳ್ತಾ ಇಲ್ಲ, ನಾನು ಇದನ್ನು ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಆ್ಯಂಡ್ ದರ್ಶನ್ ಪರವಾಗಿಯೂ ಇಲ್ಲ, ದರ್ಶನ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಇದು ಎಲ್ಲೋ ಒಂದು ಜಾಗದಲ್ಲಿ ತಪ್ಪು ಆಗಿದೆ, ಖಂಡಿತ ತಪ್ಪಾಗಿದೆ. ಬಟ್ ಆದರೆ ನಾನು ಮೀಡಿಯಾಗೆ ಹೇಳ್ತಾ ಇರೋದೇನು ಅಂದರೆ, ಇದಕ್ಕಿಂತ ದೊಡ್ಡ ವಿಷಯಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಎಷ್ಟೋ ಜನಗಳು ಇದೇ ರೀತಿ ಕೊಲೆ ಆಗ್ತಾ ಇದ್ದಾರೆ. ಎಲ್ಲರಿಗೂ ನ್ಯಾಯ ಕೊಡಿಯಲ್ಲ, ಯಾಕೆ ಬರೀ ರೇಣುಕಾ ಶರ್ಮಾ ಹಿಂದೆ ಮಾತ್ರ ಬಿದ್ದಿದ್ದೀರಾ? ಯಾಕೆ ಅವ್ರ ನೋವುಗಳು ಮಾತ್ರ ನಿಮ್ಗೆ ಕಾಣಿಸ್ತಾ ಇದೆ? ಎಷ್ಟೋ ಜನ ಕೊಲೆ ಆಗ್ತಾ ಇದ್ದಾರೆ, ಎಷ್ಟೋ ಜನ ಬಿದ್ದು ಸಾಯ್ತಾ ಇದ್ದಾರೆ, ಅವ್ರ ನೋವುಗಳು ಯಾಕೆ ನಿಮ್ಗೆ ಕಾಣಿಸ್ತಾ ಇಲ್ಲ? ಯಾಕೆ ಬರೀ ರೇಣುಕಾ ಶರ್ಮಾ ಮಾತ್ರ ಕಾಣಿಸ್ತಾ ಇರೋದು? ಓಕೆ, ರೇಣುಕಾ ಶರ್ಮಾ ನೋವು ಮಾತ್ರ ನಿಮ್ಗೆ ಕಾಣಿಸ್ತಿದ್ರೆ ಅವ್ರ ಮನೆಗೆ ಹೋಗಿ ಎಷ್ಟು ಜನಕ್ಕೆ, ಅವ್ರ ಆಪ್ತರಿಗೆ ಎಷ್ಟು ಜನಕ್ಕೆ ನೀವು ಸಮಾಧಾನ ಮಾಡಿದ್ದೀರಾ? ಎಷ್ಟು ಜನ ಅವರ ಪರಿಸ್ಥಿತಿ ನೋಡಿ, ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದಾರಂತೆ, ಅವ್ರ ತಂದೆ ತಾಯಿ ಕೆಲಸ ಮಾಡೋ ಪರಿಸ್ಥಿತಿ ಇಲ್ಲ, ಅವ್ರ ಮನೆಯಲ್ಲಿ 3 ಹೊತ್ತು ಊಟಕ್ಕೂ ಕಷ್ಟ ಆಗಿದೆ. ಎಷ್ಟು ಜನ ಹೋಗಿ ಅವ್ರ ಫ್ಯಾಮಿಲಿನ ಅಟ್ಲೀಸ್ಟ್ ಸಮಾಧಾನ ಮಾಡಿದ್ದೀರಾ? ವಿಷಯನ ದತ್ತು ತಗೊಂಡಂಗೆ ಫುಲ್ ಟೈಮ್ ಆಗಿ ಅವರ ದರ್ಶನ್ ಮ್ಯಾಟರ್ನೇ ತಗೊಂಡು ಎಕ್ಸಾಜುಲೇಟ್ ಮಾಡ್ತಾ ಇದ್ದೀರಲ್ಲ. ಮೀಡಿಯಾ ಅಂದರೆ ಏನು? ಅದಕ್ಕೆ ಅಂತಾನೆ ಕೆಲವು ಜವಾಬ್ದಾರಿಗಳಿರ್ತವೆ. ಎಲ್ಲ ವಿಷಯಗಳನ್ನ ಸಮಾನವಾಗಿ ನೋಡಬೇಕು. ಯಾವುದೋ ಒಂದು ವಿಷಯ ಇಟ್ಕೊಂಡು ಪರ್ಸ್ನಲ್ ಆಗಿ ತಗೊಂಡು ಆ ಪರ್ಸ್ನಲ್ನ ಎಕ್ಸಾಜುಲೇಟ್ ಮಾಡಬಾರ್ದು. ಇದು ಮೀಡಿಯಾ ವಿಷಯ ಆಯಿತು ಅಂದರೆ. ಇನ್ನು ದರ್ಶನ್ ವಿಷಯಕ್ಕೆ ಬಂತು ಅಂದರೆ, ದರ್ಶನ್ ಎಲ್ಲ ಕಡೆ ತಮ್ಮ ಫ್ಯಾನ್ಗಳನ್ನ, ತಮ್ಮ ಸೆಲೆಬ್ರಿಟಿ ದೇವರಿಗಿಂತ ಹೆಚ್ಚು ಹಾಗೆಲ್ಲ ಮಾತಾಡ್ತಾ ಇದ್ದಾರೆ. ಈಗ ಎಲ್ಲ ಫ್ಯಾನ್ಸ್ಗಳು ಅವರಿಂದ ತುಂಬ ನೋವು ಅನುಭವಿಸ್ತಾ ಇದ್ದಾರೆ. ಪರ್ಸ್ನಲ್ ಆಗಿ ಒಂದು ವಿಷಯ ಆದರೆ, ಎರಡನೇದು
ಬೇರೆ ಜನಗಳು, ಅವ್ರಿಗೆ ಸಂಬಂಧನೇ ಇಲ್ಲದೆ ಇರುವಂಥ ಜನಗಳು, ಮೀಡಿಯಾದವರಾಗಿರ್ಬೋದು, ಅದರ್ ಹೀರೋಗಳ ಫ್ಯಾನ್ಸ್ಗಳಾಗಿರ್ಬೋದು, ಅಥವಾ ಫ್ಯಾನ್ಸ್ಗಳೇ ಅಲ್ಲದೆ ಇರುವಂಥ ಬೇರೆ ಸ್ಟೇಟ್ ಅವರು ಆಗಿರ್ಬೋದು, ಎಲ್ಲರೂ ಆ ಫ್ಯಾನ್ಸ್ಗಳನ್ನ ಬೈತಾ ಇದ್ದಾರೆ. ಏನಕ್ಕೆ ಕಾರಣ? ದರ್ಶನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ. ದರ್ಶನ್ನ ಪ್ರೀತಿ ಮಾಡೋದು ಅವ್ರ ತಪ್ಪ? ದರ್ಶನ್ ಅವರು ಜವಾಬ್ದಾರಿಯಿಂದ ಇರಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಕೋಟಿಗಟ್ಟಲೆ ಅಭಿಮಾನಿಗಳು ದರ್ಶನ್ಗಿದ್ದಾರೆ. ಆ ಕೋಟಿಗಟ್ಟಲೆ ಅಭಿಮಾನಿಗಳನ್ನ ಮಾನ ಮರ್ಯಾದೆ ಉಳಿಸೋದು ಕೂಡ ದರ್ಶನ್ನ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ಅವರ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಅವ್ರ ಫ್ಯಾನ್ಸ್ಗಳನ್ನ ಮರ್ಯಾದೆ ಉಳಿಸೋದು ದರ್ಶನ್ ಆಗಿರುತ್ತೆ. ದರ್ಶನ್ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅವರು ಆ ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು. ಯಾರು ಏನು ತಪ್ಪೇ ಮಾಡದೇ ಇರುವಂಥ ಅವ್ರ ಫ್ಯಾನ್ಸ್ಗಳು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿಕೊಂಡು, ಆ ಹೋರಾಟಕ್ಕೆ ಎಲ್ಲರ ಹತ್ರ ಹುಚ್ಚರು, ಕೆಲಸ ಇಲ್ಲದೆ ಇರೋರು, ಅವ್ರ ಅಪ್ಪ ಅಮ್ಮನಿಗೆ ಊಟ ಆಗದೆ ಇದ್ರು ಇಲ್ಲಿ ರೋಡಲ್ಲಿ ಬಂದು ನಿಂತ್ಕೊಂಡಿದ್ದಾರೆ, ಈ ಥರ ಎಲ್ಲ ಬಯಸ್ಕೊಳ್ತಾ ಇದ್ದಾರೆ. ಅವ್ರೇನು ತಪ್ಪೇ ಮಾಡಿಲ್ಲ ನಿಜ ಹೇಳಬೇಕು ಅಂದರೆ, ಬಟ್ ಬಯಸ್ಕೊಳ್ತಾ ಇದ್ದಾರೆ ಕಾರಣನೇ ಇಲ್ಲದೆ. ಯಾಕೆ? ದರ್ಶನ್ ಮಾಡಿರೋ ಒಂದು ಜವಾಬ್ದಾರಿ ಇಲ್ಲದೆ ಇರೋಂತಹ ಒಂದೇ ಒಂದು ತಪ್ಪು ಅಂತ ನಾನು ಆ ತಪ್ಪನ್ನ ಅವ್ರು ಮಾಡಿರೋ ಕೊಲೆನ ಚಿಕ್ಕದಾಗೇನು ಕಡೆಗಣಿಸ್ತಾ ಇಲ್ಲ. ಅದು ತಪ್ಪೇ. ಬಟ್ ಅದನ್ನು ಎಕ್ಸಾಜುಲೇಟ್ ಮಾಡ್ತಾ ಇರೋ ವಿಷಯ ಇದೆಯಲ್ಲ, ಅದು ತುಂಬ ದೊಡ್ಡ ತಪ್ಪು. ಏನಕ್ಕೆ ಅಷ್ಟೊಂದು ಎಕ್ಸಾಜುಲೇಷನ್ ಮಾಡ್ತಾ ಇದ್ದೀರಾ ನೀವು ಮೀಡಿಯಾದವರು? ಅದಕ್ಕೆ ಅಂತಲೇ ಕೋರ್ಟ್ ಇದೆ, ಕಾನೂನಿದೆ, ನಾವು ರೆಸ್ಪೆಕ್ಟ್ ಮಾಡೋಣ ಅಲ್ವಾ ಕೋರ್ಟ್ನ. ಕೋರ್ಟ್ ಏನು ತೀರ್ಪು ಕೊಡುತ್ತೆ, ಆ ತೀರ್ಪು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದನ್ನೆಲ್ಲ ವೆಯ್ಟ್ ಮಾಡೋಣ. ಬಿಫೋರ್ ಟೇಕಿಂಗ್ ದ ಡಿಸಿಷನ್ ಲೆಟ್ ಅಸ್ ವೇಟ್ ಫಾರ್ ಸಮ್ ಟೈಮ್ ಅಲ್ವಾ. ಸೊ ಅದಕ್ಕೆ ಅಂತಲೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಿಮ್ಮ ಹತ್ರ ಏನಾದ್ರು ಆ ಥರ ಪ್ರೂಫ್ ಇತ್ತು ಅಂದರೆ ಎತ್ತಾಕೊಂಡು ಹೊಡೆದ್ಬಿಟ್ರು, ಗಾಡಿಗೆ ಎತ್ತಾಗಿ ಬಿಸಾಕಿದ್ರು, ಆ ಮಾಂಸ ತಿನ್ಸಿದ್ರು, ಇಷ್ಟೆಲ್ಲ ನಿಮ್ಮ ಹತ್ರ ಎವಿಡೆನ್ಸ್ ಇತ್ತು ಅಂದರೆ ಕೊಡಿಯಲ್ಲ ಕೋರ್ಟ್ಗೆ. ಅದನ್ನು ಅವ್ರು ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಶಿಕ್ಷೆ ಆಗಲೇಬೇಕು ಅಂತಿದ್ರೆ ಖಂಡಿತವಾಗ್ಲೂ ಶಿಕ್ಷೆ ಮಾಡ್ತಾರೆ. ನೀವು ವೆಯ್ಟ್ ಮಾಡಿ, ನೀವು ಡಿಸಿಷನ್ ತೊಗೋಬೇಡಿ. ಡಿಸಿಷನ್ ತೊಗೊಳ್ಳೋ ಅಧಿಕಾರ ಇರೋದು ಕೋರ್ಟ್ಗೆ ಬಿಟ್ಬಿಡಿ ಸ್ವಲ್ಪ ಟೈಮು, ಅವ್ರು ತೊಗೊಳ್ಳಿ ಡಿಸಿಷನ್ನು. ಅದನ್ನು ಬಿಟ್ಟು ಈ ರೇಂಜ್ಗೆ ಎಕ್ಸಾಜುಲೇಟ್ ಮಾಡೋದು ಅಷ್ಟು ಸರಿಯಲ್ಲ ಅಂತ ನನಗನ್ಸುತ್ತೆ. ನನ್ನ ಅಭಿಪ್ರಾಯದಲ್ಲಿ ಈ ವಿಷಯಗಳಲ್ಲಿ ನನಗೆ ಅನಿಸಿದ್ದೇನು ಅಂದರೆ, ದರ್ಶನ್ ಖಂಡಿತವಾಗ್ಲೂ ತಪ್ಪು ಆರೋಪಿತ ಸ್ಥಾನದಲ್ಲಿ ಇದ್ದಾರೆ. ಅವ್ರನ್ನ ಕರೆಸ್ಬಾರ್ದಾಗಿತ್ತು. ಅದನ್ನು ಕಾನೂನು ಪ್ರಕಾರವಾಗಿ ಏನೇನು ಮಾಡಬೇಕಾಗಿತ್ತು ಅದನ್ನು ಮಾಡಬೇಕಾಗಿತ್ತು. ಕಾನೂನನ್ನ ಕೈಗೆಟ್ಕೊಂಡು ಇಂಡಿವಿಜುವಲ್ ಆಗಿ ಅವ್ರನ್ನ ಕರೆಸಿದ್ದೇ ತಪ್ಪು. ಅಲ್ಲಿಂದ ಆ ತಪ್ಪುಗಳು ಒಂದೊಂದೇ ಕೂಡಿಕೆ ಆಗಿ ದೊಡ್ಡ ತಪ್ಪಿಗೆ ಕಾರಣ ಆಗಿದೆ. ಓಕೆ, ಅದು ಕೊಲೆ ಮಾಡಿದಾರಾ ಇಲ್ವಾ ಅನ್ನೋದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ. ಬಟ್ ಆದರೆ ಮೀಡಿಯಾಗಳು ಅದನ್ನು ಫುಲ್ ಟೈಮ್ ಪ್ರಮೋಷನ್ ತೊಗೊಳ್ಳೋದಕ್ಕೆ ಏನೋ ಅಗ್ರಿಮೆಂಟ್ ತೊಗೊಂಡಿರೋ ಥರ ಅವರು ಫುಲ್ ಟೈಮು ಪ್ರಮೋಷನ್ ಮಾಡ್ತಾನೇ ಇದ್ದಾರೆ. ಯಾವ ಚಾನಲ್ ನೋಡೋದು ದರ್ಶನ್ ಅಂತಾರೆ. ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. ಆ್ಯಂಡ್ ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ದರ್ಶನ್ ಪರವಾಗಿ ಮಾತಾಡ್ತಿಲ್ಲ, ಮೀಡಿಯಾ ವಿರೋಧವಾಗಿಯೂ ಮಾತಾಡ್ತಿಲ್ಲ. ನಾನು ಮಾತಾಡ್ತಾ ಇರೋದು ಸಮಾನವಾಗಿ ಮಾತಾಡ್ತಾ ಇದ್ದೀನಿ. ಈ ಮೀಡಿಯಾ ಎಕ್ಸಾಜುಲೇಟ್ ಮಾಡ್ತಾ ಇರೋ ವಿಧಾನ ಇರ್ಬೋದು, ದರ್ಶನ್ ಮಾಡಿರೋ ತಪ್ಪು ವಿಧಾನ ಇರ್ಬೋದು, ಎಲ್ಲನೂ ಖಂಡಿಸ್ತಾ ಇದ್ದೀನಿ. ನಾನು ಒಬ್ಬ ದರ್ಶನ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ದರ್ಶನ್ ಅಭಿಮಾನಿಯಾಗಿರೋದಕ್ಕೆ ಅಭಿಮಾನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈಗ. ಯಾಕೆಂದರೆ ಅವ್ರು ನಡ್ಕೊಂಡಿರೋ ಒಂದು ಬೇಜವಾಬ್ದಾರಿ ಕಾರಣದಿಂದ. ಹೂವಾಗಿ ಅರಳಿ ಹಾವಾಗಿ ಕೆರಳಿ. ಸೊ ಒಬ್ಬ ಸೆಲೆಬ್ರಿಟಿ ಆಗಿರೋರು ಗಾಜಿನ ಮನೆಯಲ್ಲಿ ಇದ್ದಂಗೆ ಅಂತ ಎಲ್ಲ ಹೇಳ್ತಾರೆ. ಗಾಜಿನ ಮನೆಯಲ್ಲಿದ್ದಾಗ ತುಂಬ ಸೂಕ್ಷ್ಮವಾಗಿರಬೇಕಾಗಿತ್ತು. ಸೂಕ್ಷ್ಮವಾದ ವಿಚಾರಗಳನ್ನ ತುಂಬ ಸೂಕ್ಷ್ಮವಾಗಿ ಡೀಲ್ ಮಾಡಬೇಕಾಗಿತ್ತು. ಯಾರೋ ಒಬ್ಬರು ಪ್ರಾಣ ತೆಗೆಯೋದು ಖಂಡಿತ ದರ್ಶನ್ ಅಂತಲ್ಲ, ಯಾರು ಮಾಡಿದ್ರು ತಪ್ಪೇ ಅದು. ಆ ತಪ್ಪನ್ನ ನೀವು ಈ ಮೀಡಿಯಾದವರು ಹೇಗೆ ಬೇರೆ ವಿಷಯಗಳನ್ನ ಪ್ರೊಜೆಕ್ಟ್ ಮಾಡ್ತಿರೋ ಅದೇ ಥರ ಅಷ್ಟು ಲಿಮಿಟಾಗಿ ಇದನ್ನು ಪ್ರೊಜೆಕ್ಟ್ ಮಾಡಿ ಬಿಟ್ಬಿಡಿ. 24 ಗಂಟೆನೂ ದರ್ಶನ್ ಅಂದ್ಬಿಟ್ಟು ನಿಮ್ಗೇನು ಸಿಗುತ್ತೆ ಸ್ವಾಮಿ ಅವ್ರ ಮನೆ ಹಾಳು ಮಾಡಿದ್ರೆ? ಇಷ್ಟು ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ದರ್ಶನ್ ಫ್ಯಾನ್ಸು ಅಷ್ಟೇ, ದಯವಿಟ್ಟು ನೀವು ಅಷ್ಟೇ, ನೀವು ಎಕ್ಸಾಜುಲೇಟ್ ಮಾಡ್ದಿರಾ ಕಾನೂನು ಕೊಡೋ ತೀರ್ಪಿಗೋಸ್ಕರ ವೆಯ್ಟ್ ಮಾಡಿದಾದ್ಮೇಲೆ ಇನ್ ಕೇಸ್ ಅವ್ರು ತಪ್ಪಿಲ್ಲ ಅಂದರೆ ದಯವಿಟ್ಟು ಅವ್ರು ಹೊರಗಡೆ ಬರ್ತಾರೆ. ಇನ್ ಕೇಸ್ ಅವ್ರು ತಪ್ಪಿತ್ತು ಅಂದರೆ ಅವ್ರು ಶಿಕ್ಷೆ ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಅಲ್ಲಿವರೆಗೂ ತಾಳ್ಮೆಯಿಂದ ವೆಯ್ಟ್ ಮಾಡಿ. ನಿಮ್ಮ ಒಂದು ಈ ವಿಧಾನ ಇದೆಯಲ್ಲ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ನೀವು ರೋಡ್ಗಳನ್ನ ಬ್ಲಾಕ್ ಮಾಡಿಕೊಂಡು ದರ್ಶನ್ಗೆ ಅಂತ ಅಲ್ಲೋಗಿ ನಿಂತ್ಕೊಂಡು ಹಂಗೆಲ್ಲ ಮಾಡಿದ್ರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಆ್ಯಂಡ್ ನೀವು ಮಾಡ್ತಾ ಇರೋ ಈ ವಿಧಾನಗಳಿಂದ ನನ್ನಂಥ ಬೇರೆ ಅಭಿಮಾನಿಗಳಿಗೂ ಕೂಡ ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಸೊ ಹಾಗಾಗಿ ದಯವಿಟ್ಟು ನೀವು ಕೂಡ ತಾಳ್ಮೆಯಿಂದ ಇರಿ ಕೋರ್ಟ್ ರಿಸಲ್ಟ್ ಬರೋವರೆಗೂ. ಈ ಥರ ವೀಡಿಯೋಸ್ನ ಮತ್ತೆ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.